ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 23 ದಿನಗಳು ಕಳೆಯುತ್ತಲೇ ಬರುತ್ತಿದೆ. ಇರಾನ್ ಮಟ್ಟ ಹಾಕಲೇಬೇಕಂತ ಪಣ ತೊಟ್ಟಿರೋ ಇಸ್ರೇಲ್ ಅಮೆರಿಕಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಕೊಲ್ಲಿ ರಾಷ್ಟ್ರದಲ್ಲಿ ಮಿಸೈಲ್ಗಳ ಆರ್ಭಟಕ್ಕೆ ನೆಲ ಕಚ್ಚಿಕೊಳ್ತಾರೋ ಯಾರು? ವಾರ್ನಲ್ಲಿ ಇವತ್ತಿನ ಅಪ್ಡೇಟ್ಗಳು ಏನೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಮೆರಿಕದ ಡೆಡ್ಲೈನ್ಗೂ ಇರಾನ್ ಡೋಂಟ್ ಕೇರ್. ಕದನ ವಿರಾಮನ, ಮೂರನೇ ಮಹಾಯುದ್ಧ ಶುರುನ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 23 ದಿನಗಳು ಕಳೆದಿವೆ. ನಿರಂತರವಾಗಿ ಮಿಸೈಲ್ಗಳು ಆರ್ಭಟಿಸ್ತಾ ಇದ್ದು ರಕ್ತಪಾತ ಮುಂದುವರೆದಿದೆ. ಇದರ ನಡುವೆ ಈಗ ಮೂರನೇ ಮಹಾಯುದ್ಧ ಶುರುವಾಗಿ ಬಿಡ್ತಾ ಅನ್ನೋದು ಆತಂಕ ದಟ್ಟವಾಗಿ ಕಾಡ್ತಾ ಇದೆ. ಹೇಳಿದಂತೆ ಕೇಳದಿದ್ರೆ ಇಡೀ ಇರಾನ್ನ ಪವರ್ ಪ್ಲಾಂಟ್ ಗಳನ್ನ ಉಡಿಸ್ ಮಾಡ್ತೇವೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೆಡ್ಲೈನ್ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ನೀವು ನಮ್ಮ ದಾಳಿ ಮಾಡಿದ್ರೆ ನಾವು ಕೊಲ್ಲಿ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತೇವೆ ಅಂತ ಇರಾನ್ ಸವಾಲು ಎಸೆದು ಯುದ್ಧ ಮುಂದುವರಿಸಿದೆ. ಕೊಲ್ಲಿ ರಾಷ್ಟ್ರಗಳ ಎಲ್ಲ ತೈಲ, ಮಾಹಿತಿ ತಂತ್ರಜ್ಞಾನ ಮತ್ತು ಜಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಲು ಎಚ್ಚರಿಕೆ ಕೊಟ್ಟಿದೆ. ಯುಎಇ ಮತ್ತು ಇತರ ಗಲ್ಫ್ ರಾಷ್ಟ್ರಗಳಲ್ಲಿರೋ ಅಮೆರಿಕ ವಾಯು ಮತ್ತು ನೌಕಾನೆಲೆ ಮೇಲೆ ಇರಾನ್ ದಾಳಿ ಮಾಡ್ತಿದೆ. ಅಮೆರಿಕದ ಥರ್ಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಇರಾನ್ ಧ್ವಂಸ ಮಾಡಿದೆ. ಇನ್ನು ಅಮೆರಿಕದ ಮತ್ತೊಂದು F-15 ಫೈಟರ್ ಜೆಟ್ ಅನ್ನ ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ನ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕಿದೆ. ಇನ್ನೊಂದು ಕಡೆ ಇರಾನ್ ಹಾಗೂ ಇಸ್ರೇಲ್ ದಾಳಿ ಪ್ರತಿದಾಳಿಗಳನ್ನ ಕಂಟಿನ್ಯೂ ಮಾಡಿವೆ. ಇಸ್ರೇಲ್ನ ಲಿಟನ್ ಇಂಡಿಯಾ ಎಂದೇ ಕರೆಯಲ್ಪಡುವ ಡಿಮೋನಾ ನಗರದ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ನಡೆಸಿದೆ. ಇಸ್ರೇಲ್ನ ರಹಸ್ಯ ಪರಮಾಣು ಸ್ಥಾವರದ ಪಕ್ಕದಲ್ಲಿ ಈ ಸ್ಫೋಟ ಸಂಭವಿಸಿರೋದು ಇಸ್ರೇಲ್ಗೆ ಆತಂಕ ಸೃಷ್ಟಿಸಿದೆ. ಇರಾನ್ ಕೊಟ್ಟ ಏಟಿಗೆ ಸುಸ್ತಾದ್ರ ಡೊನಾಲ್ಡ್ ಟ್ರಂಪ್. ಕದನ ವಿರಾಮದ ಮಾತುಕತೆಗೆ ಮುಂದಾಯ್ತ ಅಮೆರಿಕ. ಇರಾನ್ ದಾಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಸುಸ್ತಾದಂತೆ ಕಾಣ್ತಾ ಇದೆ. ಯಾವುದೇ ಡೆಡ್ ಲೈನ್ಗೂ ಬಗ್ಗದ ಇರಾನ್ ಶತ್ರು ರಾಷ್ಟ್ರಗಳ ಊಹೆ ಮೀರಿ ದಾಳಿ ಮಾಡ್ತಿದೆ. ಇದರಿಂದ ಇಡೀ ವಿಶ್ವವೇ ತಲ್ಲಣಗೊಂಡಿದ್ದು ತೈಲ ಇಂಧನ ಬಿಕ್ಕಟ್ಟಿನ ತಲೆದೂರಿದೆ. ಆದ್ರಿಂದ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮದ ಮಾತುಕತೆಗೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇರಾನ್ ಜೊತೆ ಟ್ರಂಪ್ ಸಲಹೆಗಾರರಾದ ಜೇರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ನಾಪ್ ಮಾತುಕತೆ ಪ್ರಯತ್ನದಲ್ಲಿದ್ದಾರೆ ಅಂತ ಖಾಸಗಿ ಅಂತಾರಾಷ್ಟ್ರೀಯ ಮಾಧ್ಯಮ ವರದಿ ಮಾಡಿದೆ. ಆದಾಗ್ಯೂ ಇರಾನ್ ಮಾತುಕತೆಗೆ ಷರತ್ತುಗಳನ್ನು ವಿಧಿಸಿದೆ. ಯುದ್ಧದಲ್ಲಿ ತನ್ನ ನಷ್ಟಗಳಿಗೆ ಪರಿಹಾರ ಕೊಡಬೇಕು, ಭವಿಷ್ಯದಲ್ಲಿ ತನ್ನ ಮೇಲೆ ಮತ್ತೆ ದಾಳಿ ಮಾಡಬಾರದು ಅನ್ನೋ ಕಂಡೀಷನ್ಸ್ ಹಾಕಿದೆ. ಆದರೆ ಈ ಷರತ್ತುಗಳಿಗೆ ಒಪ್ಪಿಕೊಳ್ಳಲು ತಾನು ಇನ್ನೂ ಸಿದ್ಧವಾಗಿಲ್ಲ ಎಂದು ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ಯುದ್ಧ ಇನ್ನೂ ಮುಗಿದಿಲ್ಲ, ಆದರೆ ಅದರ ಪರಿಣಾಮಗಳು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಾ ಇರೋದ್ರಿಂದ ಟ್ರಂಪ್ ಹಿಂದೆ ಸರಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.